ನಾವು ಯಾವ ಸ್ಥಳಕ್ಕೆ ಬಂದಿದ್ದೀವಿ ಅಂತಂದರೆ, ನನ್ನ ಕೈಯಲ್ಲಿರೊಂದು ವಸ್ತು ಇದೆ, ನೀವು ನೋಡ್ತಾ ಇರ್ಬೋದು. ಒಂದು ವಿಶೇಷವಾದ ವಸ್ತು ಇದೇನಂತ ನೀವು ಅಂದ್ಕೊಂಡಿರ್ಬೋದು. ಸೊ ಇದಕ್ಕೆ 5 ರಿಂದ 6 ಸಾವಿರ ವರ್ಷಗಳ ಇತಿಹಾಸ ಇದೆ. ಹೇಗಂತೀರಾ? ಇದು ನೋಡಿ, ಪ್ರಾಗ ಇತಿಹಾಸದಲ್ಲಿ ಅಂದರೆ ಸೂಕ್ಷ್ಮಶಿಲೆ ಆಗದ ಮಾನವ ಆ ಪಶುಪಾಲನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ರೀಸನ್ ಅಂತ ಗೊತ್ತಿಲ್ಲ, ಆ ಒಂದು ಸಗಣಿಯಿಂದ ಏನು ಬರ್ತಿತ್ತು ಅದನ್ನ ಸುಡ್ತಾ ಇದ್ರು. ಒಂದು ದೊಡ್ಡ ಬೆಂಕಿ ಹಾಕಿ ರಾಶಿಗಟ್ಟಲೆ ಒಂದು ಬೆಟ್ಟದ ರೀತಿಯಲ್ಲಿ ಸುಡ್ತಾ ಇದ್ರು. ಆ ಸುಟ್ಟಿರುವಂತಹ ವಸ್ತು ಈ ರೀತಿಯಾಗಿ ಮಳೆ ಬಿಸಿಲಿಗೆ ಈ ರೀತಿಯಾಗಿ ಇವಾಗ ಈ ಥರ ಮಾರ್ಪಾಡಾಗಿದೆ. ಈ ಒಂದು ವಸ್ತುವಾಗಿ ನೋಡ್ತಾ ಇರ್ಬೋದು. ಇದೊಂದು ಬೂದಿ ನೋಡಿ ಯಾವ ರೀತಿಯ ಕಲ್ಲು ರೀತಿಯಾಗಿ ಮಾರ್ಪಾಟಾಗಿದೆ ಈ ಒಂದು ಬೂದಿ. ಹಾಗೆ ಈ ಒಂದು ಯಾವ ಸ್ಥಳಕ್ಕಂತ ಹೋಗ್ತಾ ಇದೆ ಅಂತ ನಿಮ್ಗೆ ಹೇಳಿದ್ದೆ ಆಗಲೇ. ಇದು ಬಂದು ಅಲಕುಂದಿ ಗ್ರಾಮ. ಅಲಕುಂದಿ ಅಂತಂದರೆ ಬಳ್ಳಾರಿಯಿಂದ 7 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಗ್ರಾಮ. ಇಲ್ಲಿ ಪ್ರಾಗ ಇತಿಹಾಸದ ಸಂಬಂಧಪಟ್ಟಂಥ ಅನೇಕ ನೆಲೆಗಳಿವೆ. ಇದೊಂದೇ ಅಲ್ಲದೆ ಬಳ್ಳಾರಿ ಸುತ್ತಮುತ್ತ ಅನೇಕ ಸ್ಥಳಗಳು ಪ್ರಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳಿದೆ. ಅದರಲ್ಲಿ ಇದು ಕೂಡ ಒಂದು. ಹಾಗೆ ಕೆಳಗಡೆ ಇಲ್ಲಿ ಬೂದಿ ದಿಬ್ಬ ಕೂಡ ಇದೆ. ಬೂದಿ ದಿಬ್ಬದಲ್ಲಿ ಇರುವಂತಹ ವಸ್ತು ಇದು. ಸೊ ಬನ್ನಿ, ಹಾಗೆ ಈ ಒಂದು ಬೂದಿ ದಿಬ್ಬನ ಸೈಡಿಗೆ ಹಾಕಿ ಈ ಒಂದು ಸ್ಥಳಕ್ಕೆ ಬಂದರೆ ನೋಡ್ಬೋದು ಇನ್ನೆಲ್ಲ ವಿಶೇಷವಾದಂಥ ವಸ್ತುಗಳನ್ನ. ಬನ್ನಿ, ಹಾಗೆ ಮುಂದೆ ಹೋಗೋಣ. ಬಂದಿರೋದು ಇದು ಕರೇಕಲ್ ಗುಡ್ಡ ಅಂತೇಳಿ. ಅಂದರೆ ಬಳ್ಳಾರಿಯಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಅಲಕುಂದಿ ಗ್ರಾಮ ಅಂತ ಏನು ಬರುತ್ತೆ. ಸೊ ಅಲಕುಂದಿ ಗ್ರಾಮದ ಬಲಭಾಗದಲ್ಲಿರುವಂತಹ ಸ್ಥಳ ಇದು. ಬನ್ನಿ, ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ಮಾಹಿತಿನ. ನೋಡಿ, ಇಲ್ಲಿ ಇದು ನುಣುಪಾಗಿದೆ. ಈ ಕಲ್ಲನ್ನು ನೋಡ್ತಾ ಇರ್ಬೋದು. ಸೊ ಇಂಥ ಕಲ್ಲುಗಳೆಲ್ಲ ಎದಕ್ಕೆ ಬೆಳೆಸಿರ್ತಾರೆ ಅಂತಂದರೆ, ಅವ್ರು ಮಾಡ್ತಿದ್ದಂತಹ ಕೊಡಲಿ ಮತ್ತು ಸಲಕರಣೆಗಳನ್ನ ಚೂಪ್ ಮಾಡೋದಕ್ಕಾಗಿ ಈ ಒಂದು ಸ್ಥಳಗಳನ್ನ ಈ ಥರ ಬಳಸ್ತಾ ಇದ್ರು. ಸೊ ಕಾಣ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಬನ್ನಿ, ನಮ್ಮ ಮುಂದೆ ಹೋಗೋಣ ಹಂಗೆ ನೋಡ್ತಾ. ನೋಡಿ, ಇಲ್ಲಿ ಗುಳೆ ಚಿತ್ರವನ್ನು ಕಾಣ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತೇಳಿ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಗುಳೆ ಚಿತ್ರಗಳನ್ನು. ಇದು ಈ ಒಂದು ಸ್ಥಳ ಈ ಅಲಕುಂದಿ ಗ್ರಾಮದಲ್ಲಿ ಏನು ಬರುತ್ತೆ, ಇದು ನೂತನ ಶಿಲಾಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥಳ ಇದು. ಸೊ ಗೂಳಿ ಚಿತ್ರಗಳು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಕೆಲವೊಂದು ಜಿಂಕೆ ಚಿತ್ರ, ಗೂಳಿ ಚಿತ್ರ ಕೂಡ ಇದೆ. ಹಾಗೆ ಅಲ್ಲಿ ಕೂಡ ಅನೇಕ ಚಿತ್ರಗಳಿದೆ. ಈ ಗುಂಡಿನ ಮೇಲೆ ಅನೇಕ ಚಿತ್ರಗಳನ್ನು ಕಾಣ್ಬೋದು ನಾವು. ಅಂದರೆ ಇದೆಲ್ಲ ಪ್ರಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಿದೆಲ್ಲ. ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ಸ್ನೇಹಿತರೆ, ಇನ್ನೊಂದು ನಾವು ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ನಮಗೆ ಅಲ್ಲಿ ದೂರದಲ್ಲಿ ಕಾಣ್ತಿರೋಂಥ ಸಿಟಿನೇ ಬಳ್ಳಾರಿ. ಸೊ ಇದು ಒಂದು ಎತ್ತರವಾದಂಥ ಸ್ಥಳ. ಇದು ಎತ್ತರವಾದಂಥ ಸ್ಥಳದಲ್ಲಿ ಅವ್ರು ಯಾಕೆ ಇಲ್ಲೇ ಮಾಡ್ತಿದ್ರು ಅಂತಂದರೆ, ಸೊ ನೋಡಿ, ಇದೆಲ್ಲ ಅವರು ಪಶುಪಾಲನೆ ಸ್ಟಾರ್ಟ್ ಮಾಡಿದ್ರಿಂದ, ಸೊ ಇದೆಲ್ಲ ಅಗಲತ್ತಲ್ಲಿ ಅಂದರೆ ಆ ದನಗಳನ್ನು ಮೇಯ್ಸೋಕ್ಕಾಗಿರ್ಬೋದು, ಅದರಲ್ಲಿ ಇಲ್ಲಿ ಬಿಟ್ಟು ಅವ್ರು ನೋಡ್ತಾ ಕುಂದಿರ್ತಾ ಇದ್ರು. ಇಲ್ಲಿ ಕುಂತಾಗ ಏನಂತಂದರೆ, ಸೊ ಈ ಒಂದು ಚಿತ್ರಗಳನ್ನು ಅವ್ರ ಮನಸ್ಸಿಗೆ ಅನಿಸಿದಂತಹ ಇಲ್ಲಿ ನಡೆದಂಥ ಪ್ರಚಲಿತ ಘಟನೆಗಳನ್ನು ಆಧರಿಸಿ ಈ ಚಿತ್ರಗಳನ್ನು ಬರೆದಿರೋದು. ಸೊ ಹಾಗಾಗಿ ಈ ಒಂದು ಚಿತ್ರಗಳು ಎಲ್ಲ ಕಾಣಿಸುತ್ತೆ ಇಲ್ಲಿ ಈಗಲೂ ಕೂಡ ನೋಡ್ತಾ ಇರ್ಬೋದು. ಇದೆಲ್ಲ ಈಗಿನ ನಮ್ಮ ಬಳ್ಳಾರಿ. ಸೊ ಬಳ್ಳಾರಿ ಸುತ್ತಮುತ್ತಲಿನ ಅನೇಕ ಇಂಥ ಸ್ಥಳಗಳು ಇನ್ನೂ ತುಂಬ ಇದೆ. ಬೆಳಗಲ್ಲಾಗಿರ್ಬೋದು, ಗಾದಿಗೆನೂರು ಆಗಿರ್ಬೋದು, ಹಾಗೆ ಹಂಪೆ ಸುತ್ತಮುತ್ತ ಆಗಿರ್ಬೋದು, ಸಂಗನಕಲ್ಲಿನಲ್ಲಿ ನಾನು ಆಗಲೇ ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಅನೇಕ ಈ ಒಂದು ಚಿತ್ರಗಳಿದೆ. ಬನ್ನಿ, ನಾನು ನೋಡ್ತಾ ಹೋಗೋಣ ಚಿತ್ರಗಳನ್ನು. ನೋಡಿ ಸ್ನೇಹಿತರೆ, ಇದು ಒಂದು ಕೂಡ ಒಂದು ನೂತನ ಶಿಲಾಯುಗದ ಮಾನವರ ಗಿರು ಚಿತ್ರಗಳಂತಲೇ ಹೇಳ್ಬೋದು. ಬನ್ನಿ, ಹಾಗೆ ಇನ್ನೊಂದು ಈ ಸ್ಥಳದಲ್ಲಿ ನಿಮಗೆ ಇನ್ನೊಂದು ಚಿತ್ರವನ್ನು ತೋರಿಸ್ತೀನಿ. ನೋಡಿ ಚಿತ್ರ ಯಾವ ರೀತಿಯಾಗಿದೆ ಅಂತೇಳಿ. ನಾವು ಈಗ ಈ ಗುಳಿಮನೆ ಆಟ ಅದು ಅಂತ ಏನು ಕರಿತೀವಲ್ಲ, ಸೇಮ್ ಅದೇ ರೂಪದಲ್ಲಿರೋಂಥ ಒಂದು ಚಿತ್ರ ಇದು. ಇದೆಲ್ಲ ಗಿರು ಚಿತ್ರಗಳು. ಹಾಗೆ ಇಲ್ಲಿ ಕೂಡ ಗುಳಿಯ ಚಿತ್ರ ಕೂಡ ಇದೆ. ನೋಡಿ, ಗುಳಿಯ ಚಿತ್ರ ಅದು. ಸೊ ಇಂಥ ಅನೇಕ ಚಿತ್ರಗಳು ಈಗಲೂ ಕೂಡ ನಮ್ಮ ಬಳ್ಳಾರಿ ನಗರದ ಸುತ್ತಮುತ್ತ ಅನೇಕ ಇದೆ. ಆದರೂ ಇದನ್ನು ಗಣನೆ ತೆಗೆದುಕೊಂಡು ನೋಡಿ, ಇದ್ರ ಮೇಲೆ ಇರೋದೆಲ್ಲ ಅದೇ ಚಿತ್ರಗಳೇ. ಅಲ್ಲಿಂದ ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಕೂಡ ಆ ಒಂದು ಸ್ಥಳದಲ್ಲಿ ಕೂಡ ಇದೆ. ಹಾಗೆ ಇಲ್ಲಿ ಈ ಒಂದು ಗುಹೆಯಲ್ಲಿ
ಆಂಜನೇಯನ ವಿಗ್ರಹ ಮೂರ್ತಿ ಕೂಡ ಇದೆ. ಆದರೆ ಅಲ್ಲಿ ಕೆಲ ಕರಡಿಗಳಿದೆ ಅಂತ ಹೇಳಿದಕ್ಕೋಸ್ಕರ ನಮಗೆ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಕೂಡ ಏನೋ ಒಂದು ಮಾನವನ ಆಕೃತಿಯ ಚಿತ್ರವನ್ನು ಕೂಡ ಕೆತ್ತಿದ್ದಾರೆ. ನೋಡಿ, ಇಲ್ಲಿ ಕೂಡ ಕೆಲವೊಂದು ಗುಳಿಯ ಚಿತ್ರಗಳಿದ್ದಾವೆ. ಈ ಗುಳಿಯ ಚಿತ್ರ ನಮ್ಗೆ ಏನು ತೋರಿಸುತ್ತಪ್ಪ ಅಂತಂದರೆ, ಇಲ್ಲಿ ಪಶುಪಾಲನೆ ಯಾವ ರೀತಿಯಾಗಿ ಈ ಒಂದು ಸ್ಥಳದಲ್ಲಿ ಇತ್ತಂತ ತೋರಿಸುತ್ತೆ. ಮತ್ತು ಇನ್ನೊಂದು ಬೇಸರದ ಸಂಗತಿಯನ್ನು ನೋಡ್ತಿರ್ಬೋದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಒಂದು ಸ್ಥಳವನ್ನು ಹಾಳು ಮಾಡಿದ್ದಾರೆ ಅಂತ. ಇದೆಲ್ಲ ಬಂದು 4,000 ರಿಂದ 5,000 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಸ್ಥಳ ಇದು. ಇಲ್ಲಿ ಬಂದು ಈ ರೀತಿಯಾಗಿ ಕಲ್ಲಿಂದ ಜಜ್ಜಿ ಈ ಒಂದು ಸ್ಥಳವನ್ನು ಹಾಳು ಮಾಡೋದಕ್ಕೆ ಭಾಳ ಪ್ಲಾನ್ನ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಬೇಕು. ನೋಡಿ, ಈ ಒಂದು ಸ್ಥಳಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಬನ್ನಿ ನೋಡೋಣ ಮುಂದೆ. ನೋಡಿ, ಡುಬ್ಬದ ಗುಳಿಯ ಚಿತ್ರವನ್ನು ಕೂಡ ಕಾಣ್ಬೋದು ಯಾವ ರೀತಿಯಾಗಿದೆ ಅಂತ. ಅದಾದ ನಂತರ ಇಲ್ಲಿ ಇನ್ನೂ ಅನೇಕ ಚಿತ್ರಗಳಿದೆ. ಯಾಕಂದರೆ ಇಲ್ಲಿ ಓಪನ್ ಪ್ಲೇಸ್ ಆಗಿರೋದ್ರಿಂದ ಮಳೆ ಬಂದು ಕೆಲವೊಂದು ಚಿತ್ರಗಳೆಲ್ಲ ಹಾಳಾಗೋಗಿದೆ.